ಹಲೋ ಫ್ರೆಂಡ್, ಹೇಗಿದ್ದೀರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಓವಲೇಷನ್ ಆಗುವ ಸಮಯದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಓವಲೇಷನ್ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು. ಒಂದು ಹೆಣ್ಣಿಗೆ ಪ್ರತಿ ತಿಂಗಳು ಲೆಫ್ಟ್ ಓವರಿಂದ ಅಥವಾ ರೈಟ್ ಓವರಿಂದ ಒಂದು ಅಂಡಾಣು ಅಂಡಾಶಯದಿಂದ ಪ್ರತಿ ತಿಂಗಳು ಬಿಡುಗಡೆಯಾಗುವಂಥದ್ದು. ಈ ಒಂದು ಓವುಲೇಷನ್ ನಿಮಗೆ ಒಂದು ವೇಳೆ 28 ದಿನದ ಪೀರಿಯಡ್ ಸೈಕಲ್ ಆದರೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ 14 ಡೇಸ್ ಮುಂಚೆ ನಿಮ್ಮಲ್ಲಿ ಓವುಲೇಷನ್ ಆಗುವಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿರುವಂಥ ಎಲ್ಲ ಲಕ್ಷಣಗಳು ನೀವು ಒಂದು ವೇಳೆ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಸಂದರ್ಭದಲ್ಲಿ ಏನಾದರೂ ದಾಂಪತ್ಯ ಇಟ್ಕೊಂಡ್ರೆ ನೀವು ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಈ ಒಂದು ಓವುಲೇಷನ್ ಟೈಮು ಪರ್ಸನ್ ಟು ಪರ್ಸನ್ನು ಡಿಫ್ರೆಂಟ್ ಆಗಿರುತ್ತೆ. ಇವಾಗ 28 ದಿನದ ಪೀರಿಯಡ್ ಸೈಕಲ್ ಇದ್ದರೆ ನಿಮಗೆ ನೆಕ್ಸ್ಟ್ ಪೀರಿಯಡ್ ಬರುವ 14 ಡೇಸ್ ಮುಂಚೆ ನಿಮ್ಮಲ್ಲಿ ಓವುಲೇಷನ್ ಆಗುವಂಥದ್ದು. ಇವಾಗ 30 ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ 16 ಡೇಸ್ ಮುಂಚೆ ನಿಮ್ಮಲ್ಲಿ ಪೀರಿಯಡ್ ಆಗುವಂಥದ್ದು. ಈಗ ಒಂದು ವೇಳೆ 35 ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ನಿಮ್ಮ ನೆಕ್ಸ್ಟ್ ಪೀರಿಯಡ್ ಬರುವ 21 ಡೇಸ್ನ ಮುಂಚೆ ನಿಮ್ಮಲ್ಲಿ ಓವುಲೇಷನ್ ಆಗುವಂಥದ್ದು. ಈ ರೀತಿ ಓವುಲೇಷನ್ನ ಟೈಮಿಂಗ್ಸು ನಿಮ್ಮ ಪೀರಿಯಡ್ ಸೈಕಲ್ಗೆ ಅನುಗುಣವಾಗಿ ಚೇಂಜ್ ಆಗುತ್ತೆ. ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ಓವುಲೇಷನ್ ಎಕ್ಸಾಕ್ಟಾಗಿ ಇದೇ ದಿನ ಆಗುತ್ತಂತ ಹೇಳೋಕ್ಕಾಗಲ್ಲ. ಈ ಒಂದು ಓವುಲೇಷನ್ ದಿನದ ಹಿಂದಿನ ಕೆಲ ದಿನ ಮತ್ತು ಮುಂದಿನ ಕೆಲ ದಿನಗಳಲ್ಲಿ ನೀವೇನಾದರೂ ದಾಂಪತ್ಯ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ನಿಮಗೆ ಓವುಲೇಷನ್ ಆಗುವ ಸಮಯದಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ಲಕ್ಷಣ ನೋಡೋದಾದರೆ ಸರ್ವೈಕಲ್ ಡಿಸ್ಚಾರ್ಜು, ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಇದು ನೋಡಲಿಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಕ್ಲಿಯರ್ ವೈಟ್ ಸ್ಟಿಕ್ಕಿಯಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಸುಲಭವಾಗಿ ಹೇಳೋದಾದರೆ ಮೊಟ್ಟೆಯ ಬಿಳಿ ಲೋಳೆಯ ಟೈಪಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ನೀವು 2 ಬೆರಳುಗಳ ಮಧ್ಯದಲ್ಲಿ ಸ್ಟ್ರೆಚ್ ಮಾಡಿ ನೋಡಿದರೆ ಕಟ್ ಆಗೋದಿಲ್ಲ. ಈ ರೀತಿ ಈ ಇಮೇಜಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಆ ರೀತಿ ಇರುತ್ತೆ ವೈಟ್ ಡಿಸ್ಚಾರ್ಜು ನಿಮ್ಮ ಓವುಲೇಷನ್ ಟೈಮಲ್ಲಿ. ನೆಕ್ಸ್ಟ್ ಒನ್ನು ಬೇಸಲ್ ಬಾಡಿ ಟೆಂಪ್ರೇಚರ್. ನಿಮ್ಮ ದೇಹದ ಉಷ್ಣತೆ ಸಡನ್ನಾಗಿ ಜಾಸ್ತಿಯಾಗಿ ಕಡಿಮೆ ಆಗುವಂಥದ್ದು. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಈ ರೀತಿ ನಿಮ್ಮಲ್ಲಿ ಏನಾದರೂ ನಿಮ್ಮ ಬಾಡಿ ಟೆಂಪ್ರೇಚರಲ್ಲಿ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿದರೆ ನಿಮ್ಮಲ್ಲಿ ಓವುಲೇಷನ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಪೀರಿಯಡ್ ಮುಗಿದ ತಕ್ಷಣ ಎವ್ರಿ ಡೇ ನೀವು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ನು ಮೈಲ್ಡ್ ಅಬ್ಡಾಮಿನಲ್ ಕ್ರ್ಯಾಂಪ್ಸ್ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸೆಳೆತ ನಿಮಗೆ ಲೆಫ್ಟ್ ಸೈಡಿಂದನೂ ಕಾಣಿಸ್ಕೊಳ್ಬೋದು ಅಥವಾ ರೈಟ್ ಸೈಡಿಂದನೂ ಕೂಡ ಕಾಣಿಸ್ಕೊಳ್ಬೋದು. ಯಾವ ಸೈಡಿಂದ ಅಂದರೆ ಯಾವ ಕಡೆಯಿಂದ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುತ್ತೆ ಆ ಕಡೆಯಿಂದ ನಿಮಗೆ ಮೈಲ್ಡಾಗಿ ನಿಮಗೆ ಪೇಯ್ನ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಅಂದರೆ ಒಂದು ರೀತಿ ಸೆಳೆತ ಅಥವಾ ಚುಚ್ಚಿದ ರೀತಿಯಲ್ಲಿ ಅನುಭವ ನಿಮಗೆ ಆಗುತ್ತೆ. ಇನ್ನು ಕೆಲವರಲ್ಲಿ ಓವುಲೇಷನ್ ಆಗುವ ಸಂದರ್ಭದಲ್ಲಿ ಮೈಲ್ಡ್ ಸ್ಪಾಟಿಂಗ್ 1 or 2 ಡ್ರಾಪ್ಸು ಬ್ರೌನ್ ಕಲರಲ್ಲಿ ಅಂದರೆ ಕಂದು ಕಲರಲ್ಲಿ ಸ್ಪಾಟಿಂಗ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. 1 or 2 ಡ್ರಾಪ್ಸ್ ಮಾತ್ರ ಇದು ಕಾಣಿಸ್ಕೊಳ್ಳುತ್ತೆ. ಮತ್ತು ನಿಮ್ಮ ಬ್ರೆಸ್ಟಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಪೇಯ್ನ್, ಹೆವಿನೆಸ್, ಟೆಂಡರ್ನೆಸ್ ಈ ರೀತಿಯ ಒಂದು ಫೀಲ್ ನಿಮಗೆ ಆಗುತ್ತೆ. ಈ ಒಂದು ಲಕ್ಷಣ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲೂ ಕಾಣಿಸ್ಕೊಳ್ಳುತ್ತೆ. ಓವುಲೇಷನ್ ಸಮಯದಲ್ಲೂ ಕೂಡ ಈ ರೀತಿಯ ಲಕ್ಷಣ ನಿಮ್ಮ ಬ್ರೆಸ್ಟಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಲ್ಲಿ ಓವುಲೇಷನ್ ಆಗುವ ಸಂದರ್ಭದಲ್ಲಿ ಮೂಡ್ ಸ್ವಿಂಗ್ಸ್ ಆಗುವ ಸಾಧ್ಯತೆ ಇರುತ್ತೆ. ಒಂದು ಸಂದರ್ಭದಲ್ಲಿ ಅವರು ಹ್ಯಾಪಿ ಆಗಿದ್ದರೆ ಇನ್ನೊಂದು ಸಂದರ್ಭದಲ್ಲಿ ಅವರು ತುಂಬ ಕೋಪಗೊಳ್ತಾರೆ. ಈ ರೀತಿಯ ಮೂಡಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ.
ಈ ಒಂದು ಸಂದರ್ಭದಲ್ಲಿ ಲೈಂಗಿಕ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ಮತ್ತು ಇನ್ನು ಕೆಲವರಲ್ಲಿ ಏನಾಗುತ್ತೆ, ಬ್ಲೋಟಿಂಗ್ ಥರ ಫೀಲ್ ಆಗುತ್ತೆ. ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ರೀತಿಯ ಗ್ಯಾಸ್ ಫುಲ್ ಆಗಿರ್ತಾರೆ, ಆ ರೀತಿ ನಿಮಗೆ ಫೀಲ್ ಆಗುವಂಥದ್ದು. ಇನ್ನೊಂದು ಲಕ್ಷಣ ಸರ್ವಿಕ್ಸ್, ಅಂದರೆ ಗರ್ಭಕಂಠ ಈ ಒಂದು ಸಂದರ್ಭದಲ್ಲಿ ಮೃದುವಾಗುವಂಥದ್ದು ಮತ್ತು ತೆರೆದುಕೊಳ್ಳುವಂಥದ್ದು. ಈ ರೀತಿಯ ಒಂದು ಲಕ್ಷಣ ನಿಮಗೆ ಓವ್ಯುಲೇಷನ್ ಆಗ್ತಾ ಇದ್ದರೆ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಪೀರಿಯಡ್ ಸೈಕಲ್ಗೆ ಅನುಗುಣವಾಗಿ ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ ಎಕ್ಸಾಕ್ಟಾಗಿ ಇದೇ ದಿನ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಒಂದು ವೇಳೆ 28ರಿಂದ 30 ದಿನದ ಪೀರಿಯಡ್ ಸೈಕಲ್ ಇದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಪೀರಿಯಡ್ ಆದ 11ರಿಂದ 21 ದಿನದ ತನಕ ಒಂದು ದಿನ ಬಿಟ್ಟು ಒಂದು ದಿನ ನೀವು ದಾಂಪತ್ಯ ಇಟ್ಕೋಬೇಕಾಗತ್ತೆ. ಇವೇನು ಒಂದು 10 ಡೇಸ್ ಇದೆ ಅದನ್ನು ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ನೀವು ದಾಂಪತ್ಯ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದ ಎಲ್ಲ ಲಕ್ಷಣಗಳು ನೀವು ಸೂಕ್ಷ್ಮವಾಗಿ ಗಮನಿಸಿ ದಾಂಪತ್ಯ ಇಟ್ಟುಕೊಂಡಿದ್ದೇ ಆದಲ್ಲಿ ನೀವು ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಯಾಕಂತ ಹೇಳಿದರೆ, ಅಂಡಾಣು ಬಿಡುಗಡೆಯಾದ 12ರಿಂದ 24 ಗಂಟೆ ತನಕ ಮಾತ್ರ ಅದು ಫಲೀಕರಣಕ್ಕೆ ಯೋಗ್ಯ ಆಗುತ್ತೆ. ಆದರೆ ವೀರ್ಯಾಣು ನಮ್ಮ ಗರ್ಭಕೋಶದಲ್ಲಿ 3ರಿಂದ 5 ದಿನಗಳವರೆಗೆ ಇರುವಂಥದ್ದು. ಕೊನೆಯದಾಗಿ ನೀವು ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಲಿಕ್ಕೆ ನೀವು ಓವ್ಯುಲೇಷನ್ ಕಿಟ್ಟನ್ನು ಕೂಡ ಬಳಸ್ಬೋದು. ನೀವು ಆನ್ಲೈನಲ್ಲಿ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಬೇರೆ ಬೇರೆ ರೀತಿಯ ಬ್ರ್ಯಾಂಡ್ನ ಕಿಟ್ಗಳು ಕೂಡ ಸಿಗ್ತವೆ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗಾಗಿ ನಿಮಗೆ ಲಕ್ಷಣಗಳು ಕಂಡುಹಿಡಿಯೋದು ಕಷ್ಟ ಆಗ್ತಾ ಇದ್ದರೆ ನೀವು ಓವ್ಯುಲೇಷನ್ ಕಿಟ್ಟನ್ನು ಯೂಸ್ ಮಾಡೋದ್ರ ಮೂಲಕ ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಿ ನೀವು ಈಸಿಯಾಗಿ ತಿಳ್ಕೊಬೋದು ಫ್ರೆಂಡ್ಸ್. ಈ ಒಂದು ಓವ್ಯುಲೇಷನ್ ಕಿಟ್ಟು ನೋಡಲಿಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಥರನೇ ಇರುತ್ತೆ. ಈ ಒಂದು ಕಿಟ್ನಲ್ಲಿ ಡಾರ್ಕ್ ಏರ್ಡ್ ಲೈನ್ ಬಂದರೆ ವಿತಿನ್ 24 to 36 ಅವರ್ಸಲ್ಲಿ ನಿಮ್ಮಲ್ಲಿ ಓವ್ಯುಲೇಷನ್ ಆಗುವಂಥದ್ದು. ಸೊ ಹಾಗಾಗಿ ನೀವೇನು ಮಾಡಬೇಕು, ಈ ಒಂದು ಓವ್ಯುಲೇಷನ್ ಕಿಟ್ನಲ್ಲಿ ಪಾಸಿಟಿವ್ ಬಂದರೆ 2 ಲೈನ್ ಡಾರ್ಕಾಗಿ ಬಂದ 24 ಗಂಟೆ ಮತ್ತು ಮುಂದಿನ 2 ದಿನಗಳವರೆಗೆ ನೀವು ದಾಂಪತ್ಯ ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತು ಓವ್ಯುಲೇಷನ್ ಕಿಟ್ಟನ್ನು ಯಾವ ರೀತಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಡೀಟೇಲ್ಸ್ ಆಗಿ ನಾನು ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಓವ್ಯುಲೇಷನ್ ಅಂದರೆ ಏನು, ಏನೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವೆಲ್ಲ ಸಿಂಪ್ಟಮ್ಸ್ಗಳು ನೀವು ಗಮನದಲ್ಲಿಟ್ಕೊಂಡು ದಾಂಪತ್ಯ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.